ಬಂಧುಗಳೇ ನಮಸ್ಕಾರ. ಒಂದು ಮಾತಿದೆ, ಜೀವನದಲ್ಲಿ ಅದೆಷ್ಟೇ ಕಷ್ಟಗಳು ಏರಿಳಿತಗಳು ಎದುರಾದರೂ ಸರಿ, ಅಂದುಕೊಂಡಂಥ ಗುರಿನ ಸಾಧಿಸೋವರೆಗೂ ನೀನಿಟ್ಟ ಹೆಜ್ಜೆನ ಹಿಂದಿಡಬೇಡ. ಆಗ ಮಾತ್ರ ವಿಜಯಲಕ್ಷ್ಮಿ ನಿನ್ನ ಕೊರಳಿಗೆ ವಿಜಯ ಮಾಲೆಯನ್ನು ಹಾಕ್ತಾಳೆ. ಇದನ್ನು ನೀನು ಯಾವತ್ತೂ ಮರಿಬೇಡ ಅಂತ. ಈ ಕಥೆನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆತ ಒಂದು ಮಧ್ಯಮ ವರ್ಗದ ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಕೇವಲ 5,000 ರೂಪಾಯಿಯಿಂದ 45,000 ಕೋಟಿ ರೂಪಾಯಿಗಳನ್ನು ಸಂಪಾದಿಸಿ ಭಾರತದ ಕೆಲವು ಅಗರ್ಭ ಶ್ರೀಮಂತರುಗಳ ಪಟ್ಟಿಯಲ್ಲಿ ಇವರ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಆಗಿನ 80ರ ದಶಕ. ಈತ ಕಾಲೇಜಿನಲ್ಲಿ ಓದ್ತಾ ಇರ್ತಾನೆ. ತಂದೆ ಆತನ ಸ್ನೇಹಿತರೊಂದಿಗೆ ಮಾತಾಡ್ತಿದ್ದಂಥ ಮಾತುಗಳು ಈ ಹುಡುಗನ ಕಿವಿಗೆ ಬೀಳುತ್ತೆ. ಮಾರ್ವಾಡಿ ಕುಟುಂಬದಲ್ಲಿ ಹುಟ್ಟಿದಂಥ ಈ ಹುಡುಗನ ರಕ್ತದಲ್ಲಿ ಬಿಸ್ನೆಸ್ ಅನ್ನೋದು ಬಂದಿತ್ತು. ಈತ ವಾಣಿಜ್ಯ ವಿಭಾಗದಲ್ಲಿ ಡಿಗ್ರಿ ಮಾಡಿ ಮುಗಿಸ್ತಾನೆ. ತಂದೆ ವ್ಯಾಪಾರಸ್ಥರು. ಹಾಗಾಗಿ ಶೇರ್ ಮಾರ್ಕೆಟ್ ಬಗ್ಗೆ ತಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ತಾಯಿದ್ರು. ಇದನ್ನು ಕೇಳ್ತಾ ಬೆಳೆದಂಥ ಹುಡುಗನೇ ರಾಕೇಶ್ ಜುಂಜುನ್ವಾಲಾ. ಕಾಲೇಜು ದಿನಗಳಲ್ಲೇ ಶೇರ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ಹೊಂದಿದಂಥ ರಾಕೇಶ್ ಜುಂಜುನ್ವಾಲಾ ತನ್ನ ಬಳಿ ಇದ್ದಂಥ 5,000 ರೂಪಾಯಿಗಳನ್ನು 1985ರಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾರೆ. ಅದೃಷ್ಟವೋ ಏನೋ ಗೊತ್ತಿಲ್ಲ, ಮೊದಲ ಬಾರಿಗೆ ರಾಕೇಶ್ ಜುಂಜುನ್ವಾಲಾ ಶೇರ್ ಮಾರ್ಕೆಟ್ನಲ್ಲಿ ಒಳ್ಳೆಯ ಲಾಭವನ್ನೇ ನೋಡ್ತಾರೆ. 1986ರಲ್ಲಿ ರಾಕೇಶ್ ಜುಂಜುನ್ವಾಲಾರಿಗೆ 5 ಲಕ್ಷ ರೂಪಾಯಿ ಪ್ರಾಫಿಟ್ ಶೇರ್ ಮಾರ್ಕೆಟ್ ತಂದು ಕೊಡುತ್ತೆ. ಆಗಿನ್ನೂ ರಾಕೇಶ್ ಜುಂಜುನ್ವಾಲಾರಿಗೆ 26 ವರ್ಷ ವಯಸ್ಸು. ಇನ್ನು 80ರ ದಶಕದಲ್ಲಿ 5 ಲಕ್ಷ ರೂಪಾಯಿ ಪ್ರಾಫಿಟ್ ಅಂದರೆ ಇವತ್ತಿನ ಮಟ್ಟಿಗೆ ಸರಿ ಸುಮಾರು 50 ಕೋಟಿ ರೂಪಾಯಿ ಅಷ್ಟಾಗುತ್ತೆ. ಅಲ್ಲಿಂದೀಚೆಗೆ ರಾಕೇಶ್ ಜುಂಜುನ್ವಾಲಾ ಯಾವತ್ತೂ ಕೂಡ ಹಿಂತಿರುಗಿ ನೋಡಲೇ ಇಲ್ಲ. 1986ರಿಂದ 1989ರ ತನಕ ರಾಕೇಶ್ ಜುಂಜುನ್ವಾಲಾ ಶೇರ್ ಮಾರ್ಕೆಟ್ನಲ್ಲಿ 20ರಿಂದ 25 ಲಕ್ಷ ರೂಪಾಯಿ ಪ್ರಾಫಿಟನ್ನು ನೋಡ್ತಾರೆ. ಅಲ್ಲಿಂದೀಚೆಗೆ ಶೇರ್ ಮಾರ್ಕೆಟಿನ ಬಿಗ್ ಬುಲ್ ಅಂತ ಕರೆಸಿಕೊಳ್ಳುವಂಥ ರಾಕೇಶ್ ಯಾವ ಶೇರನ್ನು ರಾಕೇಶ್ ಜುಂಜುನ್ವಾಲಾ ಖರೀದಿ ಮಾಡ್ತಾರೋ ಆ ಶೇರ್ನ ಮೇಲೆ ಜನರ ನಂಬಿಕೆ ದುಪ್ಪಟ್ಟಾಗುತ್ತೆ. ಇವರ ಬಗ್ಗೆ ಸಾಕಷ್ಟು ಮೂವಿಗಳು ಈಗಾಗಲೇ ಬಂದಿವೆ. ಕೇವಲ 5,000 ರೂಪಾಯಿಗಳಿಂದ ಹೊರಟಂಥ ರಾಕೇಶ್ ಭಾರತದ 13ನೇ ಶ್ರೀಮಂತ ವ್ಯಕ್ತಿ ಎನ್ನುವ ಹೆಗ್ಗಳಿಕೆ ಕೂಡ ಪಾತ್ರರಾಗ್ತಾರೆ. ರಾಕೇಶ್ ಜುಂಜುನ್ವಾಲಾ $5.5 ಮಿಲಿಯನ್ ಅಂದರೆ 2022ರ ಲೆಕ್ಕದ ಪ್ರಕಾರ 45,000 ಕೋಟಿ ರೂಪಾಯಿಗಳು ಅವರ ಆಸ್ತಿ ಅಂತ ಹೇಳಲಾಗುತ್ತೆ. 1986ರಲ್ಲೇ ರೇಖಾ ಅವರನ್ನು ಮದುವೆಯಾದಂಥ ಇವರಿಗೆ 3 ಜನ ಮಕ್ಕಳಿರ್ತಾರೆ. ಸಾಕಷ್ಟು ಕಂಪ್ನಿಗಳಿಗೆ ಬೋರ್ಡ್ ಚೇಂಬರಿನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದಂಥ ರಾಕೇಶ್ ಜುಂಜುನ್ವಾಲಾ 13 ಆಗಸ್ಟ್ 2022 ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಹಾಸ್ಪಿಟಲ್ನಲ್ಲಿ ರಾಕೇಶ್ ಜುಂಜುನ್ವಾಲಾ ಕೊನೆಯುಸಿರೆಳಿತಾರೆ. ಇವರ ಕಥೆಯಿಂದ ನಾವು ಕಲಿಬೇಕಾದದ್ದು ಸಾಕಷ್ಟಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಮನಸ್ಸು ಮಾಡಿದರೆ ಅಸಾಮಾನ್ಯನಾಗಿ ಬೆಳೆಯಬಹುದು. ನಮ್ಮಲ್ಲಿ ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು. ಇಂದಲ್ಲ ನಾಳೆ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇರಬೇಕು. ಇದೇ ನಮ್ಮನ್ನು ಗೆಲುವಿನ ದಡ ಸೇರಿಸೋದು. ಆದರೆ ನಮ್ಮಲ್ಲಿ ಇಂದು ಆ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಇಂದು ಶುರು ಮಾಡಿ ನಾಳೆ ಆಗೋಷ್ಟರಲ್ಲೇ ಶ್ರೀಮಂತನಾಗಬೇಕು. ಇಂತಹ ಮನಸ್ಥಿತಿ ವ್ಯಕ್ತಿಗಳೇ ಇಂದು ನಾನು ಬಿಸ್ನೆಸ್ನಲ್ಲಿ ಕಳ್ಕೊಂಡೆ, ಸೋತೆ ಅಂತ ಹೇಳಿ ತಮ್ಮವರನ್ನು ಕೂಡ ಕಷ್ಟಕ್ಕೆ ಸಿಕ್ಕಿಸಿ ತಾವು ವಿಷ ಕುತ್ಕೊಂಡು ಇಲ್ಲ ನೇಣಿಗೆ ತಲೆ ಒಡ್ಡಿ ಸಾಯೋದು. ತಾಳ್ಮೆ ಇಲ್ಲ, ಸೋಲನ್ನು ಎದುರಿಸುವಂಥ ಚಾಣಾಕ್ಷತನ ಇಲ್ಲವೇ ಇಲ್ಲ. ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ಪ್ಲಾನಿಂಗ್ ಅನ್ನೋದು ಇಲ್ಲವೇ ಇಲ್ಲ. ಇನ್ಯಾರೋ ಅವನು ಮಾಡ್ದ ಅನ್ನೋದಕ್ಕೆ ನಾನು ಮಾಡ್ತೀನಿ ಅನ್ನೋ ಮನೋಭಾವನೆ ಇಷ್ಟಕ್ಕೆಲ್ಲ ಕಾರಣ. ಇವತ್ತಿನ ಜಗತ್ತಿನ ಅದೆಷ್ಟೋ ಮಹಾತ್ಮರ ಜೀವನದ ಕಥೆಗಳನ್ನು ನೋಡಿ. ಯಾವುದೇ ಫೀಲ್ಡ್ನಲ್ಲಿ ಅವರು ಹೆಸರು ಮಾಡಿರಲಿ, ಆದರೆ ಅವರು ಆ ಹೆಸರು ಸಂಪಾದಿಸೋಕ್ಕೆ, ಆ ಸ್ಥಾನಕ್ಕೆ ಬರೋಕ್ಕೆ ಅದೆಷ್ಟು ಕಷ್ಟಗಳನ್ನು ಎದುರಿಸಿರ್ತಾರೆ, ಅದೆಷ್ಟು ಏರಿಳಿತಗಳು ಆಗಿರುತ್ತೆ ಅನ್ನೋದನ್ನು ಮೊದಲು ಗಮನಿಸಿ. ಆಗ ನಿಮಗೆ ನೀವೇ ಮಾಡೋಕೊರಟಿರುವಂಥ ಅದೇನೇ ಕೆಲಸಗಳಿರಲಿ, ಅವರುಗಳ ಜೀವನವೇ ನಿಮಗೆ ಸ್ಫೂರ್ತಿಯ ಸಲಹೆಯಾಗುತ್ತೆ. ಆಗ ನೀವು ಮಾಡೋಕೊರಟಿರುವಂಥ ಕೆಲಸದಲ್ಲಿ ಕೂಡ ನೀವು ಇಂದಲ್ಲ ನಾಳೆ ಗೆದ್ದೇ ಗೆಲ್ತೀರಾ. ಕೊನೆಯದಾಗಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಸಮಯ ಸಂದರ್ಭ ಯಾವುದೇ ಆಗಿರಲಿ, ಆದರೆ ನಿಮ್ಮ ಗುರಿಯನ್ನು ಮಾತ್ರ ಯಾವತ್ತೂ ಬಿಟ್ಕೊಡಕ್ಕೆ ಹೋಗ್ಬೇಡಿ. ನೆವರ್ ಎವರ್ ಗಿವ್ ಅಪ್.